ಟಾಪ್ 5. ಯಾರ ಜೊತೆ ಎಷ್ಟೊಂದು ಖುಷಿಯಾಗಿ ಮೇಲೆ ಚಾಟ್ ಮಾಡ್ತಿದ್ಯಾ? ಭುವನ್ ಜೊತೆ ಮಾತಾಡ್ತಿದ್ದೀನಪ್ಪ. ನಾನ್ ನಿಮ್ಮ ಅಪ್ಪ ಕಣೋ. ಭುವನ್ ಅಂತ ಸೇವ್ ಮಾಡ್ಬಿಟ್ರೆ ಹುಡುಗಿ ಹೆಸರನ್ನ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ತಡಿಯಪ್ಪ, ಫೋನ್ ಮಾಡಿ ನಿನ್ ಜೊತೆ ಮಾತಾಡಿಸ್ತೀನಿ. ಅಲೋ ಮಚ್ಚ, ಆ ಮಗ ಅಪ್ಪ ನಿನ್ನ ಹುಡುಗಿ ಅನ್ಕೊಂಡ್ಬಿಟ್ಟಿದ್ದಾರೆ, ತಗೋ ಒಂಚೂರು ಮಾತಾಡು. ಅಲೋ ಅಂಕಲ್ ಹೇಳಿ. ಯಾರಮ್ಮ ನೀನು? ನಾನ್ ಅಂಕಲ್ ಮದನ್ ಲವರ್ ಮಾತಾಡ್ತಾ ಇದ್ದೀನಿ. ನನ್ನ ಬೆಸ್ಟಿ ಬಿಕಾಂ ಮುಗಿಸಿ ಕೆಲಸವನ್ನು ಹುಡುಕಿಕೊಂಡು ಹೋದಾಗ, ಹಾಯ್, ನನ್ನ ಹೆಸರು ಶ್ವೇತಾ ಅಂತ, ನಂದು ಬಿಕಾಂ ಕಂಪ್ಲೀಟ್ ಆಗಿದೆ ವಿತ್ 75%. ಈ ಕನ್ಸಲ್ಟೆನ್ಸಿ ಅವರೇ ನನಗೆ ಕಾಲ್ ಮಾಡಿ ಬಾಬಾ ಕೆಲಸ ಕೊಡ್ತೀನಿ ಅಂತ ಕರೆದ್ರು. ನನ್ನ ರೆಸ್ಯೂಮ್ ನೋಡಿ, ಈ ರೆಸ್ಯೂಮ್ಗೆ ಯಾವ ಕೆಲಸ ಬೇಕಾದ್ರೂ ಸಿಕ್ಬಿಡ್ತೈತೆ. ವೆಲ್ಕಮ್ ಟು ಕನ್ಸಲ್ಟೆನ್ಸಿ ಮೇಡಮ್. ತುಂಬಾ ವೇಟ್ ಮಾಡ್ಬಿಟ್ರಾ? ಅಯ್ಯೋ, 10 ನಿಮಿಷ ಅಂತ ಖರ್ಚು ಬೆಳಗ್ಗೆಯಿಂದ ಕಾಯ್ದು ಸಾಕಾಗೋಯ್ತು. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಅಂತ ರುಬ್ಬಿಟ್ರಲ್ಲ ನನ್ನ. ಡೋಂಟ್ ವರಿ ಮೇಡಮ್, ಬನ್ನಿ ವರ್ಕ್ ಫ್ಲೋ ತೋರಿಸ್ತೀನಿ. ಏನಿಲ್ಲ ಕೆಲಸ, ನಾವು ನಂಬರ್ ಕೊಡ್ತೀವಿ. ಡೈಲಿ ಕಾಲ್ ಮಾಡ್ಬಿಟ್ಟು ನೀವು ಕ್ರೆಡಿಟ್ ಕಾರ್ಡ್ ತಗೊಳ್ಳಿ, ಡೆಬಿಟ್ ಕಾರ್ಡ್ ತಗೊಳ್ಳಿ ಅಂತ ತಲೆಗೆ ಶೂಟ್ ಹಾಕೋದು ಎಲ್ಲರಿಗೂ. ನಮಸ್ಕಾರ ಸರ್, ನಮ್ದು ಬ್ಲೇಡ್ ಬ್ಯಾಂಕ್ ಅಂತ ಕ್ರೆಡಿಟ್ ಕಾರ್ಡ್ ಕೊಡ್ತೀವಿ. ನೀವು ಎಷ್ಟು ಬೇಕನ್ನ ಉಚ್ಕೊಳ್ಳಿ, ಆಮೇಲೆ ನಾವು ನಿಮಗೆ ಬ್ಲೇಡ್ ಹಾಕ್ತೀವಿ. ಯೋ, ಬಿಕಾಂ ಮಾಡಿರೋ ನನ್ನ ಸುಳ್ಳು ಹೇಳಿ ಕಾಲ್ ಸೆಂಟರ್ ಕರ್ಸಿದ್ಯಲ್ಲ, ನನ್ನ ಲೆವೆಲ್ ಏನು ಗೊತ್ತೇನಯ್ಯ ನಿಂಗೆ? ಡೋಂಟ್ ವರಿ ಮೇಡಮ್, ಒಳ್ಳೆ ಪ್ಯಾಕೇಜ್ ಕೊಡ್ತೀವಿ ನಿಮ್ಗೆ. ಎಷ್ಟು ಕೊಡ್ತೀಯಪ್ಪ ಸಂಬಳನ? ಡೈಲಿ 10 ಕ್ರೆಡಿಟ್ ಕಾರ್ಡ್ ಸೇಲ್ ಮಾಡಬೇಕು ಅಷ್ಟೇ. ತಿಂಗಳಿಗೆ 12,000 ಕೊಡ್ತೀವಿ. ESI PF ಎಲ್ಲ ಕಟ್ಟಾಗ 10,000 ಬರ್ತದೆ. ಡೈಲಿ 10 ಅವರ್ ಕೆಲಸ ಅಷ್ಟೇ. ಯಾರು ಕೊಡ್ತಾರೆ ಹೇಳಿ ನಿಮ್ಗೆ? ಬಿಕಾಂ ಮಾಡಿ 12,000 ಸಂಬಳ ತಗೊಂಡು ಇದು ಒಂದು ಬಾಳ ನಮ್ಮ ಬಾಳಿಗೆ ಅಷ್ಟು ಬೆಂಕಿ ಹಾಕ. ಯಾವಾಗಾದ್ರೂ ಯಾರನ್ನ ಕೇಳಿದ್ರೆ ಇಂದು ಕುಚಿಕು ದೋಸ್ತು ಯಾರಂತ, ಅವಾಗ ನಿನ್ನ ಹೆಸರೇ ನೆನಪಾಗುತ್ತೆ ದೋಸ್ತ. ನಿಜ. ಡಾಕ್ಟ್ರೆ, 100 ವರ್ಷ ಬದುಕಬೇಕು ಡಾಕ್ಟ್ರೆ ನಾನು. ಸಿಗರೇಟ್ ಸತ್ಯ? ಇಲ್ಲ ಡಾಕ್ಟ್ರ. ಗುಟ್ಕಾ? ಇಲ್ಲ. ಎಣ್ಣೆ ಏನಾದ್ರು ಹೊಡಿತ್ಯಾ? ಇಲ್ಲ ಇಲ್ಲ. ಹುಡುಗಿರ್ ಶೋಕಿ? ಇಲ್ಲ ಡಾಕ್ಟ್ರೆ. 100 ವರ್ಷ ಶಾತ ತೆರೆ ಕೂತಿದ್ಯಾ ನೋಡ್ಯ ನೀನ್? ಲೋ ಮಚ್ಚಿ, ನಿಂಗ್ ಒಂದ್ ಕ್ವಶನ್ ಕೇಳ್ತೀನಿ, ಗಂಡ್ಸ ಇದ್ರೆ ಆನ್ಸರ್ ಮಾಡಿ ನೋಡೋಣ. ಲೋ ಶಿಷ್ಯ, ನಮ್ ಕ್ಲಾಸ್ ಟಾಪರ್ ನಾನು. ಅದೇನ್ ಕೇಳ್ತೀಯ ಕೇಳ, ಹೇಳ್ತೀನಿ. ನೀನ್ ಕಿಕಾಕೊಡೋದ್ ಬಿಟ್ಬಿಟ್ಯಾ? ಹಾ, ಇಲ್ಲ ಇಲ್ಲ. ಏನು? ಹೌದಾ? ಹಾ, ಬಿಟ್ಬಿಟ್ಟೆ. ಹಂಗಾದ್ರೆ ಮುಂಚೆ ಯಾರಿಗ್ ಕೊಡ್ತಿದ್ದೆ? ಯಾರಿಗ್ ಕೊಡ್ತಿದ್ದೆ? ಇದು ಓಲು ಗಾಸ್ ಸುನ್ನೆದ್ದು. ನನ್ ಮಗನೇ ಎಂತೆಂತ ಕ್ವಶನ್ ಕೇಳ್ತೀಯ? ನನ್ನ ಮಕ್ಕಳು ಒಂದೊಂದಲ್ಲ.